ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಈ ಮಕ್ಕಳನ್ನ ಮುನ್ನಡೆಸ್ತಕ್ಕಂಥ ನಾವುಗಳು ಎಷ್ಟು ಮುಂದುಳಿದೀವಿ ಅಂದ್ರೆ ನಮ್ಮನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೆ ಮಗು ಮನುಷ್ಯನ ತಂದೆ ಒಂದ್ ಕಡೆ ಮಾತಾಡ್ತಾರೆ. ಆ ಮಗು ಇವತ್ತ ಯಾಕ ಮಗು ಮನುಷ್ಯನ ತಂದೆ ಅಂತ ಕರಿತೀವಿ ಅಂದ್ರೆ, ಪ್ರಸ್ತುತ ದಿನಮಾನಗಳಲ್ಲಿ ಹುಟ್ಟಿರ್ತದ ಮಗು. ನಾವು ಯಾವತ್ತೋ ಕಾಲದಲ್ಲಿ ಹುಟ್ಟಿದ್ದೀವಿ. ನಾವು ಹುಟ್ಟಿರ್ತಕ್ಕಂಥ ವಾತಾವರಣ ಬೇರೆ, ನಾವು ಬೆಳೆದಿರ್ತಕ್ಕಂಥ ಪರಿಸರ ಬೇರೆ, ಇವತ್ತಿನ ಆ ಮಗು ಹುಟ್ಟಿರ್ತಕ್ಕಂಥ ಪರಿಸರ ಬೇರೆ. ಮಗು ಹೆಂಗ್ ಹುಟ್ಟಿದೆ ಅಂತ ಹೇಳಿದ್ರೆ ಮೊಬೈಲ್ ಕೂಡ ಹುಟ್ಟಿದೆ ಮಗು. ನಾವಿವತ್ತು ಮೊಬೈಲ್ ಇವತ್ತು ನೋಡ್ತಾ ಇದೀವಿ, ಅದು ಮೊಬೈಲ್ ಜೊತೆಗೆ ಹುಡ್ತಾ ಇದೆ. ಅದಕ್ಕೆ ಮೊಬೈಲ್ ಆಪರೇಟರ್ನ ನೋಡ್ಬೇಕಾದಂತ ಸಂದರ್ಭದಲ್ಲಿ ಇವತ್ತು ನಾವು ಮುಂದಿದ್ದೀವಿ ಅಥವಾ ಮಗು ಮುಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮಗು ಮಾನವನ ತಂದೆ ಅಂತ ನಿಜವಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಇಲ್ಲಿ ನಾನು ಹೆಚ್ಚಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಬುದ್ಧವಾಗಿರುವಂತಹ ಪಾಲಕರಿದ್ದೀರಿ, ಬಹಳಷ್ಟು ಆಸಕ್ತಿ ಇರತಕ್ಕಂತ ತಾಯಂದಿರಿದ್ದೀರಿ, ವಿಶಿಷ್ಟವಾಗಿರುವ ಕೌಶಲ್ಯವನ್ನು ಪ್ರದರ್ಶನ ಮಾಡಿರುವ, ನಮಗಿಂತಲೂ ಎತ್ತರದ ರೀತಿಯಲ್ಲಿ ಕೌಶಲ್ಯವನ್ನು ಪ್ರದರ್ಶನ ಮಾಡಿರುವ ಮಕ್ಕಳಿದ್ದೀರಿ. ಮತ್ತೆ ಇಲ್ಲಿ ಏನ್ ಹೇಳ್ಬೇಕು ನಾವು ಅಂತ ಹೇಳಿದ್ರೆ, ನಾನು ನನ್ನ ಮಾತುಗಳ ಅಬಾಲಿಶ ಆಗ್ತವೆ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಬಂದಿದ್ದೀನಿ, ನಾನು ಆಗಲೇ ಒಂದ್ಸಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮೇಡಮ್ ಅವರು ಸಾಕ್ರಿ ಬಂದಿದ್ದೀನಿ, ಬೇರೆದವ್ರಿಗೆ ಹೇಳ್ರಿ ಅಂತ ಹೇಳಿದೆ. ಇಲ್ಲ ಸರ್ ಒಂದ್ಸಾರಿ ಬಂದಿರಿ ಅಂದ್ರು. ಮತ್ತೆ ಅನಿವಾರ್ಯ ಅನ್ನೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಬಂದಿದ್ದಕ್ಕೋಸ್ಕರ ಒಂದೆರಡು ಮಾತು ಹೇಳ್ಬೇಕಂತ ತಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೀನಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದಂತ ಸಂದರ್ಭದಲ್ಲಿ ಅಥವಾ ಒಂದು ಶಿಕ್ಷಣ ಕ್ಷೇತ್ರ ಅಂತ ಹೇಳಿದಾಗ ಫಸ್ಟ್ ಇಂಪಾರ್ಟೆಂಟ್ ಬಾಲಕ, ಎರಡನೇದವರು ಪಾಲಕ, ಮೂರನೇದವರು ಶಿಕ್ಷಕ. ಇವು ಮೂರರಿಂದಲೇ ಶಿಕ್ಷಣ ವ್ಯವಸ್ಥೆ ಐತಿ. ಇದಕ್ಕೆ ಟ್ರೈಪೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಈ ಮೂರರೊಳಗ ಒಂದು ಎಡೆಯುವುದನ್ನು ಶಿಕ್ಷಣ ವ್ಯವಸ್ಥೆ ಸಫಲ ಆಗಕ್ಕೆ ಸಾಧ್ಯತೆಗಳಿಲ್ಲ. ಅದು ಬಾಲಕ ಆಗಿರ್ಬೋದು, ಪಾಲಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು. ಇವತ್ತು ಪ್ರಸ್ತುತ ದಿನಮಾನಗಳು ಹೆಂಗ್ ಬಂದಿದ್ದಾವೆ ಅಂತ ಹೇಳಿದ್ರೆ, ಸರ್ಕಾರಿ ಸಿಸ್ಟಮ್ನಲ್ಲಿ ಬಾಲಕ ಇರ್ತಾನೆ, ನೆಕ್ಸ್ಟ್ ಶಿಕ್ಷಕ ಇರ್ತಾನೆ, ಪಾಲಕ ಲೆಕ್ಕನೇ ಇಲ್ಲದಂಗಾಗಿದೆ. ಅಂತ ಒಂದು ಸನ್ನಿವೇಶವನ್ನು ನಾವು ಎದುರಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇವತ್ತು 100 ಜನ ವಿದ್ಯಾರ್ಥಿಗಳಿದ್ರೆ 40 ರಿಂದ 45 ಜನ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿಸಲಾರದಂತ ಸನ್ನಿವೇಶದೊಳಗೆ ನಾವು ನಿಂತಿದ್ದೀವಿ. ಇದನ್ನು ನೋಡ್ಕೊಂಡಾಗ ಈ ಮಕ್ಕಳನ್ನು ನೋಡ್ಕೊಂಡ್ರೆ ನಾಗರಾಳು ಅತ್ಯಂತ ಪುಣ್ಯ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆಲ್ಲ ಕ್ರೆಡಿಟ್ ಮಂಜುಳಾ ಮೇಡಮ್ ಅಲ್ಲಿ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನಾನು ಮೊದಲಿಂದ ನೋಡ್ತೀನಿ, 22ನೇ ವರ್ಷ ಇದು ಅಥವಾ 22ನೇ ಬ್ಯಾಚ್ ನಂದು SLC ಸದ್ದುಗೂಡದಾಗ ಬಂದಿಂದ. ಆ 22 ಬ್ಯಾಚ್ಗಳಲ್ಲಿ ನೋಡಿದೀನಿ, 1 ವರ್ಷ ಮಾತ್ರ ನಾಗರಾಳ ಶಾಲೆಯಿಂದ ಇಂಡಿಕೇಟ್ ಬೋರ್ಡಿಗೆ ನಮ್ಮ ಶಾಲೆ ಹುಡುಗಿನ ಹೆಸರೈತೆ. ಅದು ಮಿಕ್ಕಿದ್ದ ಎಲ್ಲ ನಾಗರಾಳ ಶಾಲೆ ಹೆಸರನ್ನೇ ಅದು ಸೆಂಟ್ರಿಗೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ, ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು, ಈ ರೀತಿಯಾದ ಬೆಂಬಲಿತ ಪೋಷಕರು ಮತ್ತು ಈ ರೀತಿಯಾಗಿರುವಂತಹ ಗುರುಗಳು ಇದ್ದುದಕ್ಕೆ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾ ಹೇಳ್ತಕ್ಕಂಥದ್ದಿಷ್ಟೇ, ಬಹಳಷ್ಟು ಜನ ಪಾಲಕರು ಅಂತಕ್ಕಂಥವ್ರು ಇದಾರಲ್ಲ, ಬಹಳ ದೊಡ್ಡ ಜವಾಬ್ದಾರಿ ಅಂತಕ್ಕಂಥದ್ದಿದೆ. ಇವತ್ತು ಕೇವಲ ಶಿಕ್ಷಕರ ಮೇಲೇನೆ ಬಿಟ್ಟು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಬಹಳ ದುಸ್ತರವಾಗಿರ್ತಕ್ಕಂಥ ಮಾತು ಆಗಿದೆ. ಇವತ್ತು ಪಾಲಕರು ಬಹಳಷ್ಟು ಜವಾಬ್ದಾರಿ ಅಂತಕ್ಕಂಥ ತಾಳ್ಬೇಕಾಗಿದೆ. ಇವತ್ತು ನಿಮ್ಮ ಮಗು ಏನೇನೆಲ್ಲ ಓದಿದಾರಲ್ಲ, ನಿಮ್ಮ ಮಗು ಹೇಳಿದಾರಲ್ಲ, ಬಹಳ ಖುಷಿ ಆಗುತ್ತೆ ನಿಮಗೆ. ಅದೇ ತರ ಇವತ್ತು ಈ ತರ ಟ್ಯಾಲೆಂಟ್ ಇರಬಹುದಾಗಿರ್ತಕ್ಕಂಥ ಮಕ್ಕಳು 10ನೇ ತರಗತಿ ಆಗಿರ್ಬೋದು, PUC ಆಗಿರ್ಬೋದು, ಮುಂದೆ ಡಿಗ್ರಿ ಆಗಿರ್ಬೋದು, ಅಥವಾ ಯಾವುದೇ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಮುಂದೊಂದು ವೃತ್ತಿ ಅಂತಕ್ಕಂಥದನ್ನ ಹಿಡ್ಕೊಂಡು ನಿಮ್ಮ ಭವಿಷ್ಯವನ್ನ ಅಥವಾ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥ ಮಕ್ಕಳು ಹಾಗೆ ಆಗ್ತಾರೆ. ಸ್ವಲ್ಪ ಸಮಯ ಕೊಡ್ರಿ ಮಕ್ಕಳಿಗೋಸ್ಕರ. ಬಹಳಷ್ಟು ಜನ ಪಾಲಕರು ಮಾತಾಡ್ತಾರೆ, ನಮ್ಮ ಮಕ್ಕಳು ಹಿಂಗೆ ಯಾಕೆ ಆದವು, ನಮ್ಮ ಮಕ್ಕಳು ಹಿಂಗೆ ಯಾಕೆ ಆದವು. ಹಾಗಾದ್ರೆ ನಿಮ್ಮ ಮಕ್ಕಳಿಗೆ ನೀವೆಷ್ಟು ಸಮಯ ಕೊಟ್ಟಿರಿ? ನಮ್ಮ ಪ್ರಶ್ನೆ. ನನ್ನ ಮಕ್ಕಳಿಗೆ ನಾನು ಸಮಯವನ್ನು ಕೊಡ್ಲಿಲ್ಲ, ಅದಕ್ಕೆ ನನ್ನ ಮಕ್ಕಳು ಹಿಂಗಾದವು. ಒಬ್ಬ ಮನಃಶಾಸ್ತ್ರಜ್ಞ ಮಾತಾಡ್ತಾನೆ, ಆಗ ತಾನೇ ಹುಟ್ಟಿದ ಒಂದು ಮಗುವನ್ನು ನನ್ನ ಕೈಯಲ್ಲಿ ಕೊಡಿ, ಆ ಮಗುವನ್ನು ನೀವು ಬಯಸಿದಂತೆ ಮಾಡುತ್ತೇನೆ. ವೈದ್ಯರನ್ನಾಗಿಯೋ, ಇಂಜಿನಿಯರನ್ನಾಗಿಯೋ, ಅಭಿಯಂತರನನ್ನಾಗಿಯೋ, ವಿಜ್ಞಾನಿಯನ್ನಾಗಿಯೋ, ವಿದ್ವಾಂಸನನ್ನಾಗಿಯೋ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ನನ್ನಾಗಿಯೋ, ಒಬ್ಬ ಶಿಕ್ಷಕನನ್ನಾಗಿಯೋ, ಮೇನ್ ಒಬ್ಬ ಡಕಾಯಿತನನ್ನಾಗಿಯೋ. ನೀವು ಯಾವ ತರ ಬಯಸ್ತೀರಿ ಆ ತರ. ಒಬ್ಬ ಕಳ್ಳನ್ನು ಮಾಡಿದ್ರು ಮಾಡ್ತೀನಿ ನಾನು, ಒಬ್ಬ ವಿಜ್ಞಾನಿ ಮಾಡಂದ್ರು ಮಾಡ್ತೀನಿ. ಯಾವ್ದು ಕಾರಣ ಅಂತ ಹೇಳಿದ್ರೆ,
ಪರಿಸ್ಥಿತಿ ಅಥವಾ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ನಾವು. ನಮ್ಮ ಮಕ್ಕಳು ಬೆಳೀತಕ್ಕಂಥ ವಾತಾವರಣ ಹೆಂಗಿದೆ, ಆ ನಮ್ಮ ಮಕ್ಕಳಿಗೆ ಎಂಥ ವಾತಾವರಣವನ್ನು ಕೊಡ್ತೀವಿ ಅನ್ನೋದರ ಆಧಾರದ ಮೇಲಿಂದ ನಾವು ಮಕ್ಕಳ ಭವಿಷ್ಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದಾಗತ್ತೆ. ಎಂಥ ಬಗೆಯೋ ಅಂತ ಮೋಡ, ಎಂಥ ಮೋಡವೋ ಅಂತ ಮಳೆ, ಎಂಥ ಮಳೆಯೋ ಅಂತ ಬೆಳೆ, ಎಂಥ ಬೆಳೆಯೋ ಅಂತ ಅನ್ನ, ಎಂಥ ಅನ್ನವೋ ಅಂತ ಸ್ವಭಾವ, ಎಂಥ ಸ್ವಭಾವವೋ ಅಂತ ವ್ಯಕ್ತಿತ್ವ, ಎಂಥ ವ್ಯಕ್ತಿತ್ವವೋ ಅಂತಹ ದೇಶದ ಭವಿಷ್ಯ. ಅದಕ್ಕೆ ನಾವು ಬೆಳೆಸತಕ್ಕಂಥ ವಾತಾವರಣ ಹೇಗಿದೆ, ನಾವು ಮಕ್ಕಳನ್ನು ಬೆಳೆಸ್ತಕ್ಕಂಥ ವಾತಾವರಣ ಹೇಗಿದೆ ಅನ್ನೋದರ ಆಧಾರದ ಮೇಲೆ ನಮ್ಮ ಮಕ್ಕಳು ನಿರ್ಮಾಣ ಅಂತಕ್ಕಂಥದ್ದು ಆಗ್ತಾರೆ. ಅದಕ್ಕೆ ನಾನು ತಾಯಂದ್ರಲ್ಲಿ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದಿಷ್ಟೇ, ದಯವಿಟ್ಟು ನೀವು ಏನ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮಕ್ಕಳು ಮಾಡತಕ್ಕಂಥ ಚಟುವಟಿಕೆಗಳನ್ನ ಲಕ್ಷಿಸಿ. ದಯವಿಟ್ಟು ಇವತ್ತು ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವತ್ತು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸರ್ ಹೇಳಿರ್ತಕ್ಕಂಥದ್ದು, ನಾವು ನೋಡಿರ್ತಕ್ಕಂಥದ್ದು ಕಂಡ ಅನುಭವ ಉಂಡ ಔಷಧಿ ನೋಡಿದ್ವಿ ನಾವೆಲ್ಲ. ಇಲ್ಲಿ ಅವ್ರಿಗೆ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇಲ್ಲ, ಎಷ್ಟು ಪಟ ಹೇಳ್ತಾರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ರಿಸಲ್ಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ ಅಂತ ಹೇಳಿದಾಗ ಅವರ ಕುಶಾಗ್ರಮತೆಗೆ, ಅವರ ಮೈಂಡ್ ಮೆಚುರಿಟಿಗೆ, ಅವರ ಒಂದು ಏನದ ಬುದ್ಧಿಯ ಬಲಕ್ಕೆ ನಾವು ಶರಣ ಅನ್ನಲೇಬೇಕಾಗಿದೆ. ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಇಂಥ ಮಕ್ಕಳು ಸರಿಯಾದ ದಾರಿಯಲ್ಲಿ ಮುನ್ನುಗ್ಬೇಕು ಮುಂದೆ. ಮತ್ತೆ ಇವ್ರಿಗೆ ಸರಿಯಾದ ದಾರಿ ಸಿಗದೆ ಹೋದ್ರೆ ಇಷ್ಟು ಫಾಸ್ಟ್ ಆಗಿರತಕ್ಕಂಥವ್ರು ಮತ್ತೆ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಫಾಸ್ಟ್ ಆಗಿರ್ತಾರೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಕ್ಕಂಥದ್ದು, ತಂದೆ ತಾಯಿಗಳಲ್ಲಿ ನಿಮ್ಮ ಮಕ್ಕಳನ್ನು ಗಮನಿಸಿ. ದಯವಿಟ್ಟು 4ಗಳಿಂದ ನಿಮ್ಮ ಮಕ್ಕಳನ್ನ ದೂರವಿಡಿ. ಫಸ್ಟ್ ಮೊಬೈಲ್ನಿಂದ ದೂರ ಇಡಬೇಕಾಗಿತ್ತು ನಮ್ಮ ಮಕ್ಕಳನ್ನು. ಎರಡನೇದು ಮನಿ. ಬ್ರೇನ್ ನಾಗರಾಳ್ ಸಂಸ್ಥೆಯ 3ನೇ ಆ್ಯನಿವಲ್ ಡೇನಲ್ಲಿ ಸಜ್ಜಲಗುಡ್ಡ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆದಂಥ ಬಸಪ್ಪ ಹಂದ್ಯಾಳ್ ಸರನ್ನು ಆಹ್ವಾನಿಸಲಾಗಿತ್ತು. ಅವರು ನಮ್ಮ ಫಂಕ್ಷನ್ನಿನಲ್ಲಿ ಮಕ್ಕಳು ಹೇಗೆ ನಡೆದುಕೊಳ್ಳಬೇಕು, ಪಾಲಕರು ಹೇಗೆ ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಟೀಚರ್ಸು ಹೇಗೆ ಅದನ್ನು ಮಕ್ಕಳಿಗೆ ನಾವು ವಿದ್ಯೆಯನ್ನು ಕಲಿಸಬೇಕು, ಬರೀ ವಿದ್ಯೆ ಅಂದರೆ ಸ್ಕೂಲಿನದಲ್ಲ, ಜನರಲ್ ನಾಲೆಜ್ ಆಗಿ ಎಲ್ಲನೂ ನಾವು ಯಾವ ರೀತಿ ಹೇಳ್ಕೊಡ್ಬೇಕಂದ್ರೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು.